ಇನ್ನು ಡಿಸಿಎಂ ದುಬಾರಿ ವಾಚ್ಗೆ ಕಾಲೆಳೆದಿದ್ದಾರೆ ಎಚ್ಡಿಕೆ. ಅದು ಎಷ್ಟು ಲಕ್ಷದ ವಾಚ್ ಅನ್ನೋದು ಮುಖ್ಯ ಅಲ್ಲ, ವಾಚ್ ಹೇಗೆ ಖರೀದಿ ಮಾಡಿದ್ದಾರೆ ಅನ್ನೋದು ಮುಖ್ಯ. ಯಾಕಂದ್ರೆ ಇತ್ತೀಚೆಗೆ 43 ಲಕ್ಷದ ವಾಚ್ ಬಗ್ಗೆ ಬಹಳ ಚರ್ಚೆ ಆಗಿತ್ತು, ಸ್ಯಾಂಟೋಸ್ ಕಾರ್ಟಿಯರ್ ವಾಚ್ ಬಗ್ಗೆ. ಅವರ ದುಡಿಮೆಯಲ್ಲಿ ಮಾಡಿದಾರಾ ಹೇಗೆ ಅಲ್ವಾ ಅನ್ನೋದು ಮುಖ್ಯ ಅಂತ ಹೇಳಿದ್ದಾರೆ. ಸಮಾಜವಾದಿ ಅನ್ಕೊಂಡು ಹೋಗ್ತಾ ಇದಾರೆ. ಇಷ್ಟೊಂದು 40-50 ಲಕ್ಷ ರೂಪಾಯಿನ ವಾಚ್ ಕಟ್ಟಬೇಕಾ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾರೆ. ಒಂದು ನಿಮಿಷ ಬ್ರದರ್, ಅವ್ರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ವಾಚನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ. ದುಡಿಮೆ ಮಾಡಿ ತಗೊಂಡಿದ್ರೆ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡೋಕ್ಕಾಯ್ತದ? ಪ್ರಶ್ನೆ ಇರೋದು ಯಾವ್ಯಾವ ರೀತಿಯಲ್ಲಿ ವಾಚನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ, ಅದಷ್ಟು. ಸಿದ್ದರಾಮಯ್ಯನವರು ಸಮಾಜವಾದಿ ಅನ್ಕೊಂಡು ಹೋಗ್ತಾ ಇದಾರೆ. ಇಷ್ಟೊಂದು 40-50 ಲಕ್ಷ ರೂಪಾಯಿನ ವಾಚ್ ಕಟ್ಟಬೇಕಾ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾರೆ. ಒಂದು ನಿಮಿಷ ಬ್ರದರ್, ಅವ್ರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ವಾಚನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ. ದುಡಿಮೆ. ಇನ್ನು ಕುಮಾರಸ್ವಾಮಿ ಬಿಜೆಪಿ ಜೊತೆ ಸೇರಿ ಮನುವಾದಿಗಳಾಗಿದ್ದಾರೆ. ಇದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಭಗವದ್ಗೀತೆ ಪಠ್ಯದಲ್ಲಿ ಸೇರಿಸುವಂತೆ ಪತ್ರ ಬರೆದಿದ್ದಂತ ಎಚ್ಡಿಕೆ, ಇದಕ್ಕೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಎಚ್ ಡಿ ಕುಮಾರಸ್ವಾಮಿ, ಅದಕ್ಕೆ ಬಿಜೆಪಿ ಜೊತೆ ಸೇರಿ ಮನುವಾದಿ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ್ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಈಗ ಇನ್ನು ಪಠ್ಯದಲ್ಲಿ ಭಗವದ್ಗೀತೆ ಅಳವಡಿಸಲು ಎಚ್ಡಿಕೆ ಪತ್ರ. ಎಚ್ಡಿಕೆ ಪತ್ರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಪತ್ರ ಬರೆಯೋ ಬದಲು ಅವರೇ ಅಳವಡಿಕೆ ಅಳವಡಿಸಬಹುದಾಗಿತ್ತಲ್ವಾ? ಎಚ್ಡಿಕೆ ಸಿಎಂ ಆಗಿದ್ದಾಗ ಪಠ್ಯದಲ್ಲಿ ಅಳವಡಿಸಬಹುದಾಗಿತ್ತು. ಭಗವದ್ಗೀತೆಯು ಹೊಸದಲ್ಲ, ಅವರು ಹೊಸಬರಲ್ಲ. ಎಚ್ಡಿಕೆ ಪತ್ರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ಬರೀತಾರ್ರಿ, ಈಗೆಲ್ಲ ಮಾಡ್ತಾ ಇದ್ರೆ ಅವ್ರು ಮುಖ್ಯಮಂತ್ರಿ ಇದ್ದಾಗ ಮಾಡ್ಬೋದಾಗಿತ್ತಲ್ಲ. ಅವಾಗೇ ಮಾಡ್ಬೋದಾಗಿತ್ತಲ್ರಿ. ಭಗವದ್ಗೀತಾನೂ ಹೊಸದಲ್ಲ, ಅವರು ರಾಜಕಾರಣಕ್ಕೆ ಹೊಸದಲ್ಲ. ಅವರೇ ಒಂದು ದೊಡ್ಡ ಎಡಿಟೋರಿಯಲ್ ಬರೆದಿದ್ರು. ಅವ್ರು ಏನೇನು ಬರ್ದಿರೋ ಅದಕ್ಕೆಲ್ಲ ಒಪ್ತೀನಿ ನಾನು. ಅವರ ಅನಿಸಿಕೆ, ಅವ್ರಿಗೇನು ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ. ಅವರ ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದಲ್ಲ.